ಒತ್ತಡ ಅಂತ ನೀವು ಕೇಳಿದ್ರಲ್ಲ, ಇದು ಒಂದು ಸರ್ವೈವಲ್ ಮೆಕ್ಯಾನಿಸಮ್. ಅದು ಮಕ್ಕಳಾಗ್ಬೋದು, ಯುವಕರಾಗ್ಬೋದು, ವಯಸ್ಸಾದವರಾಗಿರ್ಬೋದು, ಯಾರೇ ಆಗಿರಲಿ, ಸುಮಾರು 50ರಿಂದ 60,000 ಥಾಟ್ಸ್ಗಳು, ಯೋಚನೆಗಳು ಬರುತ್ತೆ. ಯಾರೇ ಜಗತ್ತಿನಲ್ಲಿ ನೀವು ಎಂಥ ಮಿಲ್ಲೇನಿಯರ್ ಹತ್ರ ಹೋಗಿ ಕೇಳ್ಬೋದು ಅಥವಾ ಭಿಕ್ಷುಕನ ಹತ್ರ ಹೋಗಿ ಕೇಳ್ಬೋದು, ಯಾವುದೋ ಒಂದು ಸಮಸ್ಯೆಗೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ, ಒದ್ದಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಒಂಥರದ ಸಮಸ್ಯೆ, ಸನ್ಯಾಸಿಗೆ ಒಂಥರ ಸಮಸ್ಯೆ, ಸಂಸಾರಿಗೆ ಒಂಥರ ಸಮಸ್ಯೆ. ಈ ಥಾಟ್ಸ್ಗಳು ಜಾಸ್ತಿ ಆದ ಹಾಗೆ ಅದು ಒತ್ತಡವನ್ನು ಉಂಟು ಮಾಡುತ್ತೆ ಮತ್ತೆ ನಮ್ಮ ಆರೋಗ್ಯದ ಮೇಲೂ ಅದು ನೇರವಾಗಿ ಪರಿಣಾಮ ಬೀರುತ್ತೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಆಂಕರ್ ಲಿಖಿತ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಅಂದ್ರೇನು, ಮಕ್ಕಳಲ್ಲಿ ಯಾವ ವಯಸ್ಸಿನಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಹೆಚ್ಚಾಗುತ್ತೆ, ಹಾಗೆ ಯಾವೆಲ್ಲ ಅಂಶಗಳು ನಮ್ಮ ಮೆದುಳಿನ ಬೆಳವಣಿಗೆಗೆ ಪೂರಕವಾಗುತ್ತೆ, ನಮ್ಮ ಆಹಾರ ಕ್ರಮ, ಲೈಫ್ ಸ್ಟೈಲ್ ಹಾಗೆ ಸ್ಟ್ರೆಸ್ ಅನ್ನೋದು ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಎಷ್ಟು ಪರಿಣಾಮ ಬೀರುತ್ತೆ, ಇವೆಲ್ಲದರ ಜೊತೆಗೆ ವೇಗಸ್ ನರ್ವ್ ಆಕ್ಟಿವೇಟ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಇವೆಲ್ಲವನ್ನ ತಿಳಿಸ್ಕೊಡಲಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಹಾಗೆ ಜಿನೋಮಿಕ್ಸ್ ವಿಭಾಗದ ಮುಖ್ಯಸ್ಥರು ಪ್ರೊಫೆಸರ್ SS ಮಾಲಿನಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದ ಒಂದಷ್ಟು ಮಾಹಿತಿಯನ್ನ ಕೇಳಿ ತಿಳ್ಕೊಳ್ಳೋಣ. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಅದು ವಯಸ್ಸಿಗೆ ಅಂತ ಯಾವುದೇ ಲಿಮಿಟೇಷನ್ ಇಲ್ಲ. ಮಕ್ಕಳಲ್ಲೂ ಕೂಡ ಕೆಲವರು ಈಗಲೂ ಕೂಡ ಮಕ್ಕಳುಗಳು ಅಯ್ಯೋ ನಂಗೆ ಸ್ಟ್ರೆಸ್ ಆಗ್ತಾ ಇದೆ ತುಂಬ ಅಂತ ಮಕ್ಕಳ ಬಾಯಲ್ಲೂ ಸ್ಟ್ರೆಸ್ ಅನ್ನೋ ಪದ ಕೇಳ್ತಾ ಇದ್ದೀವಿ. ಒತ್ತಡ ಅಂದ್ರೇನು, ಆ ಒತ್ತಡ ಅನ್ನೋದು ಅಷ್ಟೊಂದು ಭಯಾನಕನ, ಅದು ನಮ್ಮ ಮೇಲೆ ಅಥವಾ ನಮ್ಮ ಆರೋಗ್ಯದ ಮೇಲೆ ಅಷ್ಟು ದೊಡ್ಡ ಪರಿಣಾಮ ಬೀರುತ್ತಾ ಅಂತ? ಖಂಡಿತ. ಕಾರಣ ಏನಂತಂದರೆ, ಈಗ ನಾವು ಬದುಕ್ತಿರುವ ಒಂದು ಜಗತ್ತೇನಿದೆ ಅದು ಒತ್ತಡದ ಜಗತ್ತೇನೆ. ಈಗ ಆ ಕೃತಕ ಬುದ್ಧಿಮತ್ತೆ ಗೊತ್ತು ನಿಮಗೆ, AI ಯುಗದಲ್ಲಿ ಇದ್ದೀವಿ, ನಾವು ಟೆಕ್ನಾಲಜಿ ಯುಗದಲ್ಲಿದ್ದೀವಿ, ಎಲ್ಲದಕ್ಕೂ ಟೆಕ್ನಾಲಜಿನ ಬಳಕೆ ಮಾಡ್ತೀವಿ. ಮತ್ತು ಇವಾಗಿನ ನಮ್ಮ ಏನು ಜನತೆ ಇದ್ದಾರಲ್ಲ, ಅಂದರೆ ಜನರೇಷನ್ ಅಂತ ನಾವೇನು ಹೇಳ್ತೀವಿ, ಅದು Z ಜನರೇಷನ್ ಅಂತ ಕರಿತೀವಿ. Z ಜನರೇಷನ್ನು ಅವರು ಹುಟ್ಟಿ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಡಿಜಿಟಲ್ ಅವೇರ್ನೆಸ್ ಬಂದ್ಬಿಟ್ಟಿದೆ. ಈಗ ಬರ್ತಾ ಇರೋದು 2010ಇಂದ 2025 ಇದೆಯಲ್ಲ, ಇದನ್ನು ಆಲ್ಫಾ ಜನರೇಷನ್ ಅಂತ. ಅವರು ಹುಟ್ಟಿದಾಗ್ಲೇ ಅವರು ಡಿಜಿಟಲ್ಗೆ ಎಕ್ಸ್ಪೋಸ್ ಆಗಿರೋಂಥದ್ದು. ಅದರಿಂದ ಪ್ರತಿಯೊಬ್ಬರು, ಅದು ಮಕ್ಕಳೇ ಆಗಿರ್ಬೋದು, ಹದಿಹರೆಯದವರೇ ಆಗ್ಬೋದು, ಯುವಕರೇ ಆಗ್ಬೋದು, ವಯಸ್ಸಾದವರು ಸಹ ಎಲ್ಲದನ್ನೂ ಬಳಕೆ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ಡಿಜಿಟಲ್ ಯುಗದಲ್ಲಿ ಅವ್ರಿಗೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇದೆ. ಹಾಗಾಗಿ ಏನಾಗಿದೆ ಇವಾಗ ಅಂದರೆ, ನಮ್ಮ ಜೀವನ ಶೈಲಿ ಬದಲಾಗಿದೆ, ನಮ್ಮ ಹವ್ಯಾಸಗಳು ಬದಲಾಗಿದೆ, ನಮ್ಮ ಆಹಾರ ಕ್ರಮ ಬದಲಾಗಿದೆ. ಇದೆಲ್ಲ ಒಟ್ಟಾರೆ ಸೇರಿಕೊಂಡು ನಾವು ಒತ್ತಡದ ಜಗತ್ತಲ್ಲೇ ಬದುಕ್ತಾ ಇದ್ದೀವಿ. ಆದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ತುಂಬ ಸ್ಮಾರ್ಟಾಗಿ ಅದನ್ನು ನಾವು ನಿಭಾಯಿಸಿದ್ರೆ ನಿಜವಾಗ್ಲೂ ಜೀವನ ಒಂದು ಅದ್ಭುತವಾಗಿರುತ್ತೆ, ಸುಂದರವಾಗಿರುತ್ತೆ. ಇಲ್ಲ ಅಂತಂದರೆ ಜೀವನನೇ ನರಕ ಅನ್ಬೋದು. ಏಕೆಂದರೆ ಆ ಒತ್ತಡನ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಒತ್ತಡ ಅಂತ ನೀವು ಕೇಳಿದ್ರಲ್ಲ, ಇದು ಒಂದು ಸರ್ವೈವಲ್ ಮೆಕ್ಯಾನಿಸಮ್. ಇದು ಅಂದರೆ ನಮ್ಮ ಬದುಕಿಗೆ ಒತ್ತಡ ಬೇಕೇ ಬೇಕು. ನಾವು ಬದುಕಬೇಕು ಅನ್ನೋದಾದರೆ ಒತ್ತಡ ಬೇಕು. ಹಾಗಾಗಿ ಇದನ್ನು ಸರ್ವೈವಲ್ ಮೆಕ್ಯಾನಿಸಮ್ ಅಂತೀವಿ. ಪ್ರತಿಯೊಂದು ಜೀವಿ, ಮನುಷ್ಯ ಅಂತಲ್ಲ, ಪ್ರಾಣಿ, ಪಕ್ಷಿ, ಇವನ್ ಕೋವಿಡ್ ವೈರಸ್ಗೂ ಒತ್ತಡ ಇತ್ತು. ಏಕೆಂದರೆ ನಾವೆಲ್ಲ ಎಷ್ಟೊಂದು ಮೆಡಿಸನ್ ತಗೊಳ್ತಾ ಇದ್ವಲ್ವಾ, ಅದಕ್ಕೂ ಒತ್ತಡ ಅಲ್ವಾ. ಅಂದರೆ ಅದು ಯೋಚನೆ ಮಾಡಬೇಕಿತ್ತು, ನಾನು ಇದರಿಂದ ಯಾವ ರೀತಿ ಹೊರಗೆ ಬರಬೇಕು ಅಂತ. ಈಗ ನೋಡಿ, ಈಗ ಬ್ಯಾಕ್ಟೀರಿಯಾದಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅಂದರೆ, ನಾವು ತುಂಬ ಆ್ಯಂಟಿಬಯೋಟಿಕ್ನ ಕನ್ಸ್ಯೂಮ್ ಮಾಡ್ತಾ ಹೋದಂಗೆ ಅದನ್ನ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂಡ್ಬಿಡುತ್ತೆ. ಅಂದರೆ ಒತ್ತಡದಿಂದ ಹೊರಬರಲು ಅದು ಕೆಲವೊಂದು ಮಾರ್ಗೋಪಾಯಗಳನ್ನು ಅದೇ ಕಂಡಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಒತ್ತಡ ಅನ್ನೋದು ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿ ಜಗತ್ತಿನಲ್ಲಿ ಜೀವ ಎಲ್ಲಿದೆ ಅಲ್ಲಿ ಬದುಕಿಗಾಗಿ ಒತ್ತಡವನ್ನು ನಾವು ನೋಡ್ಬೋದು. ಇದು ಸರ್ವೈವಲ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಇದು ಯಾವ ರೀತಿ ಉದಯ ಆಯಿತು ಅಂತ ನಾವು ನೋಡೋದಾದರೆ, ಮಾನವನ ವಿಕಾಸದ ಹಂತದಲ್ಲಿ ಅವನು ಮೊದಲು ಕಾಡಿನಲ್ಲಿ ವಾಸ ಆಗಿರ್ತಿದ್ದ. ಮೊದಲೆಲ್ಲ ಮಾನವನ ವಿಕಾಸ ನಾವು ನೋಡಿದಾಗ ಅಲ್ಲಿಂದ ಇದು ಗ್ರೇಟ್ ಏಪ್ಸ್ ಅಂತ ಕರಿತೀವಿ. ಅಂದರೆ 3 ಮಂಗಗಳು, ಅದರಲ್ಲಿ ಚಿಂಪ್ಯಾನ್ಸಿ, ಒರಾಂಗುಟಾನು, ಗೋರಿಲ್ಲ. ಅದರಲ್ಲಿ ಚಿಂಪ್ಯಾನ್ಸಿ ನಮ್ಮ ಪೂರ್ವಜರು ಅಂತ ನಾವು ಕರಿಬೋದು. ಅದು ನಂತರ ಏನಾಯಿತು, ಬೇಕಾದಷ್ಟು ರೂಪಾಂತರಗಳು ಆಗ್ತಾ ಬಂದೇನಾಯಿತು, ಆಸ್ಟ್ರಲೋಪಿಥಿಕಸ್ ಆಫ್ರಿಕಾನಸ್, ಆಸ್ಟ್ರಲೋಪಿಥಿಕಸ್ ಗಾರಿ, ಆಸ್ಟ್ರಲೋಪಿಥಿಕಸ್ ರೊಬಸ್ಟಸ್ ಅಂತ ಬೇರೆ ಬೇರೆ ಆದಿಮಾನವ ಅಂತ ನಾವು ಕರಿತೀವಿ. ರಾಮಾಪಿಥಿಕಸ್ ಅಂತ, ಹೋಮೋ ಎರೆಕ್ಟಸ್ಸು, ಹೋಮೋ ಹ್ಯಾಬಿಲಸ್ಸು, ಕೊನೆಗೆ ಹೋಮೋ ಸೆಪಿಯನ್. ಈಗ ನಾವೆಲ್ಲ ಮನುಷ್ಯರು ಏನಿದ್ವಿ, ನಮ್ಮನ್ನ ಸೈಂಟಿಫಿಕ್ ನೇಮ್ ನಮ್ಮದು ಹೋಮೋ ಸೆಪಿಯನ್ ಅಂತ. ಈ ಒಂದು ಹಂತದಲ್ಲಿ ಕಾಡಿನಲ್ಲಿ ಹೋರಾಟ ನಡೀತಾ ಇತ್ತು. ಹೋರಾಟ ಅಂತಂದರೆ ಪ್ರಕೃತಿಯ ಜೊತೆಗೆ, ಕಾಡು ಪ್ರಾಣಿಗಳ ಜೊತೆಗೆ. ಅಂಥ ಸಂದರ್ಭದಲ್ಲಿ ದೇಹದಲ್ಲಿ ಒಂದು ಹೊಸ ಥರದ ಒಂದು ಮೆಕ್ಯಾನಿಸಮ್ಮು ಉದ್ಭವ ಆಯಿತು. ಅದ್ಯಾವುದು ಅಂತಂದರೆ ಅದನ್ನೇ ನಾವು ಒತ್ತಡ ಅಂತ ಕರೆಯೋದು. ಈಗ ಕಾಡಿನಲ್ಲಿದ್ದಾಗ ಪ್ರತಿದಿನ
ಒಂದು ಹೋರಾಟ, ಬದುಕಿಗಾಗಿ ಹೋರಾಟ, ಉಳಿವಿಗಾಗಿ ಹೋರಾಟ ಅದು. ಅವಾಗ ಏನಾಗೋದು, ಅವನು ಊಟಕ್ಕೋಸ್ಕರ ಬೇಟೆಯಾಡೋಕ್ಕೆ ಹೊರಗಡೆ ಹೋಗ್ತಾ ಇದ್ದ. ಆಗ ಹುಲಿನ ಸಿಗ್ತಾ ಇತ್ತು, ಸಿಂಹ, ಕಾಡು ಪ್ರಾಣಿಗಳು, ಹಾವು, ಈ ಥರದ್ದು ವಿಷ ಜಂತುಗಳೆಲ್ಲ ಸಿಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದರೆ ಆತ್ಮರಕ್ಷಣೆಗೋಸ್ಕರ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತಾ ಇತ್ತು. ಆ ಹುಲಿನ ನೋಡಿದಾಗ ಏನಾಗೋದು, ಅದು ನೋಡಿದ ತಕ್ಷಣ ಏನಾಗೋದು, ಅವನಿಗೆ ಆ ಸಿಗ್ನಲು ಹೈಪೋಥಲಾಮಸ್ಗೆ ಹೋಗುತ್ತೆ. ನಮ್ಮ ಮೆದುಳಿನಲ್ಲಿ ಒಂದು ಹೈಪೋಥಲಾಮಸ್ ಅಂತ ಒಂದು ಗ್ರಂಥಿ ಇದೆ. ಅಲ್ಲಿಗೆ ಹೋಗಿ ಅಲ್ಲಿಂದ CRH, ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ನಂತರ ಆ ಹಾರ್ಮೋನು ಪಿಟ್ಯೂಟರಿ ಗ್ರಂಥಿಗೆ ಹೋಗಿ ಅಲ್ಲಿ ACTH, ಎಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಅಂತ ಇನ್ನೊಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಇದೆಲ್ಲ ಚೈನ್ ರಿಯಾಕ್ಷನು, ಒಂದಕ್ಕೊಂದು ಕನೆಕ್ಟ್ ಆಗಿರೋಂಥದ್ದು. ನಂತರ ಈ ACTH ಎನ್ನುವ ಹಾರ್ಮೋನು ನಮ್ಮ ದೇಹದಲ್ಲಿರುವ ಎಡ್ರಿನಲ್ ಗ್ಲ್ಯಾಂಡ್ ಅಂತ ಒಂದಿದೆ. ನಮ್ಮ ಕಿಡ್ನಿ ಇದೆಯಲ್ಲ, ಅದ್ರ ಮೇಲೆ ಒಂದು ಟೋಪಿ ಆಕಾರದ ಒಂದು ಗ್ರಂಥಿ ಇದೆ, ಅದನ್ನು ಎಡ್ರಿನಲ್ ಗ್ಲ್ಯಾಂಡ್ ಅಂತ ನಾವು ಕರಿತೀವಿ. ಅದರ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ಕಾರ್ಟಿಸಾಲ್ ಅನ್ನುವ ಒತ್ತಡದ ಹಾರ್ಮೋನನ್ನು ಬಿಡುಗಡೆ ಮಾಡ್ತಾ ಇತ್ತು. ಯಾವಾಗ ದೇಹದಲ್ಲಿ ಒತ್ತಡದ ಹಾರ್ಮೋನ್ ಬಿಡುಗಡೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದು ನಮ್ಮ ಹೃದಯ ಬಡಿತವನ್ನು ಜಾಸ್ತಿ ಮಾಡ್ತಾ ಇತ್ತು, ಒತ್ತಡದ ಹಾರ್ಮೋನು ಕಾರ್ಟಿಸಾಲ್. ಆಮೇಲೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗ್ತಾ ಇತ್ತು. ರಕ್ತದಲ್ಲಿ ನಾರ್ಮಲ್ ಆಗಿರುತ್ತಲ್ವಾ, ಆ ಹುಲಿ, ಸಿಂಹ ಎಲ್ಲ ನೋಡಿದಾಗ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗ್ತಾ ಇತ್ತು. ನಮ್ಮ ಸ್ನಾಯುಗಳು ಬಿಗಿತ ಬರ್ತಾ ಇತ್ತು, ಅಂದರೆ ರೆಡಿ ಟು ಫೈಟ್ ಆರ್ ಫ್ಲೈಟ್ ಅಂತ. ಅಲ್ಲಿ ಒಂದು ಅಮೆಗ್ಡೆಲಾ ಅಂತ ನಮ್ಮ ಮೆದುಳಿನಲ್ಲಿ ಒಂದು ಭಾಗ ಇದೆ, ಅದು ಇದನ್ನು ಸೆನ್ಸ್ ಮಾಡುತ್ತೆ. ಅದು ಸೆನ್ಸ್ ಮಾಡಿ ಹೇಳುತ್ತೆ, ನೀನು ಉಳಿಬೇಕು ಅಥವಾ ಹೋರಾಡಬೇಕು, ಫೈಟ್ ಮಾಡಬೇಕು ಅಥವಾ ಓಡೋಗ್ಬೇಕು, ಎರಡೇ ಆಪ್ಷನ್ನು. ನಾನು ಹಾಗೆ ನಿಂತ್ಕೊಂಡಿದ್ರೆ ಹುಲಿ, ಸಿಂಹ ಎಲ್ಲ ತಿಂದಾಕುತ್ತಲ್ವಾ. ಅವಾಗ ಏನು ಮಾಡ್ತಾ ಇದ್ದ ಅವನು, ರೆಡಿ ಟು ಫೈಟು, ಅದ್ರ ಜೊತೆ ಹೋರಾಡ್ತಿದ್ದ ಅಥವಾ ಓಡೋಗಿ ಮರ ಹತ್ತೋದೋ ಅಥವಾ ಎಲ್ಲೋ ಒಂದು ಬಚ್ಚಿಟ್ಕೊಳ್ಳೋದೋ ಏನೋ ಒಂದು ಮಾಡಬೇಕಿತ್ತು. ಇಷ್ಟೆಲ್ಲ ಮಾಡಬೇಕಾದ್ರೆ ಅವನಿಗೆ ದೇಹದಲ್ಲಿ, ನಾವು ಈಗ ಸುಮ್ಮನೆ ಕುತ್ಕೊಂಡು ನಾನು ಮಾತಾಡ್ತಿದ್ದೀನಲ್ಲ, ಇವಾಗ ಚೇಂಜ್ ಆಗಿರಲ್ಲ. ಆ ಥರ ಚೇಂಜಸ್ ಆದಾಗ ಮಾತ್ರ ಓಡೋಕ್ಕಾಗೋದು. ಈಗ ನೋಡಿ, ಈಗ ಯಾರೋ ಒಬ್ರಿಗೆ ಅವರು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ಅವ್ರಿಗೆ ಸಾಮಾನ್ಯ ಓಡೇ ಇರೋದಿಲ್ಲ, ಅವರು ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತಾರೆ. ಒಂದು ಹಾವು ಬಂತು, ಒಂದು ಹುಲಿ ಬಂತು ಅಂದರೆ ಓಡ್ತಾರಲ್ವಾ. ಅಂದರೆ ದೇಹದಲ್ಲಿ ಅದಕ್ಕದೇ ಒಂದು ಮೆಕ್ಯಾನಿಸಮು, ಅದಕ್ಕದೇ ಒಂದು ಕ್ರಿಯೆ ಆರಂಭ ಆಗುತ್ತೆ. ಇದು ಒತ್ತಡ ಅನ್ನೋದು ಈ ಥರ ಆರಂಭ ಆಗಿದ್ದು. ಈ ಒತ್ತಡದ ಕ್ರಿಯೆ ಏನಿದೆ ಅದು ಹಾಗೆ ಉಳ್ಕೊಂಡಿದೆ, ಬದಲಾವಣೆ ಆಗಿಲ್ಲ. ಮಾನವನ ವಿಕಾಸ ಆಯಿತು, ಆಧುನಿಕ ಮಾನವ, ತಂತ್ರಜ್ಞಾನ ಎಲ್ಲ ಆದ್ರೂ ಈ ಮೆಕ್ಯಾನಿಸಮ್ಮು, ಈ ಕ್ರಿಯೆ ಏನು ನಡೀತಾ ಇದೆ ಅದು ಹಾಗೆ ನಡೀತಾ ಇದೆ. ಈಗಲೂ ಸಹ ಹೈಪೋಥಲಾಮಸ್ಸಿಂದ ಏನೋ ನಾವು ನೋಡಿದಾಗ, ಭಯ ಆದಾಗ ನಮಗೆ ಏನಾಗುತ್ತೆ ಅಂತಂದರೆ ಫೈಟ್ ಟು ಫ್ಲೈಟ್ ಅಂತ ಸಿಗ್ನಲ್ ಕೊಡುತ್ತೆ ಅಮೆಗ್ಡೆಲಾ. ನಮ್ಗೆ ಏನನ್ನು ಹೇಳುತ್ತೆ, ಓ ನೋಡು ಈ ಜಾಗದಿಂದ ಎಲ್ಲೋ ಗಲಾಟೆ ಆಗ್ತಾ ಇದೆ, ಒತ್ತಡ ಆಯಿತು, ಓಡೋಗು ಅನ್ನೋ ಒಂದು ಸಿಗ್ನಲ್ ಕೊಡುತ್ತೆ. ಇಲ್ಲ ಅವ್ರ ಜೊತೆ ನೀನು ಜಗಳ ಆಡಬೇಕು. ಇವೆರಡು ಆಡಬೇಕು ಅಂದರೆ ಕಾಮ ಕೂತ್ಕೊಂಡಾಗ ನಾವು ಜಗಳ ಆಡೋಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಪ್ರಿಪ್ರೇಷನ್ ಬೇಕು. ಅವಾಗ ಹೈಪೋಥಾಲಮಸ್ಸಿಂದ CRH ರಿಲೀಸ್ ಆಗುತ್ತೆ, ಅದು ಪಿಟ್ಯೂಟರಿಯಿಂದ ACTH ರಿಲೀಸ್ ಆಗುತ್ತೆ, ಆಮೇಲೆ ACTH ಅಡ್ರಿನಲ್ ಗ್ಲ್ಯಾಂಡ್ಗೆ ಹೋಗಿ ಕಾರ್ಟಿಸಾಲ್ ರಿಲೀಸ್ ಮಾಡುತ್ತೆ. ಇದು ಒತ್ತಡದ ಒಂದು ಪ್ರೋಸೆಸ್. ಇದು ಬದುಕಿಗಾಗಿ, ಉಳಿವಿಗಾಗಿ ದೇಹದಲ್ಲಿ ನಡೆಯುವಂಥ ಒಂದು ಕ್ರಿಯೆ. ಇವಾಗ ಏನಾಗಿದೆ ಅಂದರೆ ಜಗತ್ತು ಬದಲಾಗಿದೆ. ಈಗ ಮನುಷ್ಯ ಕಾಡಿನಲ್ಲಿ ಇಲ್ಲ, ಅವನು ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಇದ್ದಾನೆ. ಕಾಡು ಪ್ರಾಣಿಗಳಿಲ್ಲ, ಏನೂ ಇಲ್ಲ, ಆ ಥರದ್ದು ಅವನಿಗೆ ಜೀವಕ್ಕೆ ಒಂದು ಕುತ್ತು ಬರೋ ಅಂಥದ್ದು ಏನಿಲ್ಲ. ಆದರೂ ಒತ್ತಡ ಹಾಗೆ ಉಳ್ಕೊಂಡಿದೆ. ಆದರೆ ಇಲ್ಲಿ ಜೀವದ ರಕ್ಷಣೆಗಾಗಿ ಅಲ್ಲ, ಈಗ ಇರೋಂತಹ ಒತ್ತಡ ಬೇರೆ ಬೇರೆ ವಿಚಾರಗಳಿಗೆ. ಈಗ ನಾವು ಆಧುನಿಕ ಜಗತ್ತಿನಲ್ಲಿರೋದ್ರಿಂದ ಒತ್ತಡ ಯಾಕಾಗ್ಬೋದು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿದಿನ ಸುಮಾರು 50,000ಕ್ಕೂ ಹೆಚ್ಚು ಆಲೋಚನೆಗಳು ಬರುತ್ತೆ. ಆಲೋಚನೆ ಎಲ್ಲರಿಗೂ ಆಗ್ಬೋದು, ನೀವು, ನಾನು, ಪ್ರಧಾನಿ ಆಗ್ಬೋದು, ಟ್ರಂಪ್ ಆಗ್ಬೋದು, ನೀವು ಯಾರನ್ನೇ ತಗೊಳ್ಳಿ, 50,000ಕ್ಕೂ ಹೆಚ್ಚಿನ ಆಲೋಚನೆಗಳು ಅವರಿಗೆ ಬರುತ್ತೆ. ಈ 50,000 ಥಾಟ್ಸು, ಅದು ಮಕ್ಕಳಾಗ್ಬೋದು, ಯುವಕರಾಗ್ಬೋದು, ವಯಸ್ಸಾದವರಾಗಿರ್ಬೋದು, ಯಾರೇ ಆಗಿರಲಿ, ಸಂಸಾರಿನೇ ಆಗಿರ್ಬೋದು, ಸನ್ಯಾಸಿನೇ ಆಗಿರ್ಬೋದು, ಎಲ್ಲರಿಗೂ, ಮನುಷ್ಯರು ಎಲ್ಲರಿಗೂ, ಯಾವ ದೇಶ, ಭಾಷೆ, ಜನಾಂಗ ಎಲ್ಲರಿಗೂ ಸುಮಾರು 50,000 to 60,000 ಥಾಟ್ಸ್ಗಳು, ಯೋಚನೆಗಳು ಬರುತ್ತೆ. ಅದನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದು ಎಲ್ಲದೂ ಇಷ್ಟನೇ, ಆ 3ರಲ್ಲೇ ಬರೋದು. ಯಾರೇ ಜಗತ್ತಿನಲ್ಲಿ ನೀವು ಎಂಥ ಮಿಲ್ಲೇನಿಯರ್ ಹತ್ರ ಹೋಗಿ ಕೇಳ್ಬೋದು ಅಥವಾ ಭಿಕ್ಷುಕನ ಹತ್ರ ಹೋಗಿ ಕೇಳ್ಬೋದು, ಈ 3 ಒಳಗಡೆನೆ ಬರುತ್ತೆ. ಮೊದಲನೇದು ಆರೋಗ್ಯದ ಬಗ್ಗೆ,
ಥಾಟ್ಸ್ಗಳು. ಅದು ಸಾಮಾನ್ಯ ವಯಸ್ಸಾದವ್ರನ್ನ ಹೆಚ್ಚು ಕಾಡ ಅಂಥದ್ದು. ಒಂದು 60 ವರ್ಷ 50 ವರ್ಷ ಆದಾಗ ಆರೋಗ್ಯದ ಸಮಸ್ಯೆಗಳು ಅಥವಾ ಆ ಥಾಟ್ಸ್ಗಳು, ನನಗೆ ಕಾಯಿಲೆ ಇದೆ, ಇದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು, ಅಥವಾ ಕಾಯಿಲೆ ಬರ್ದಿದ್ದಾಗ ಹೇಗಿರೋದು, ಅಂದರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಥಾಟ್ಸ್ಗಳು ಜಾಸ್ತಿ ಬರೋದು ಯಾರಿಗೆ ಅಂತಂದರೆ ವಯಸ್ಸಾದವರಿಗೆ, ಅಥವಾ ಕಾಯಿಲೆ ಆಲ್ರೆಡಿ ಇರುತ್ತಲ್ಲ ಅವ್ರಿಗೆ ಸದಾಕಾಲ ಅದೇ ಯೋಚನೆ ಇರುತ್ತೆ. ಎರಡನೇದು ಸಂಬಂಧಗಳ ಬಗ್ಗೆ. ಇದು ಯಾರಿಗೆ ಅಂದರೆ ಯುವಕರಿಗೆ ಅಂತಂದರೆ ಇನ್ನು ಮದುವೆ ಆಗದೆ ಇದ್ದವ್ರಿಗೂ ಅದರ ಒಂದು ಹುಡುಗಿಯ ಜೊತೆ ಅವರು ಪ್ರೇಮದಲ್ಲಿರ್ಬೋದು, ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಅಥವಾ ಹುಡುಗಿಗೆ ಹುಡುಗನನ್ನು ಉಳಿಸ್ಕೊಳ್ಳೋದು ಹೇಗೆ, ಅಥವಾ ಮದುವೆ ಆದವರು ಆ ಸಂಬಂಧಗಳನ್ನು ಕೌಟುಂಬಿಕ ಒಂದು ಸಂಬಂಧಗಳು ಏನಿರುತ್ತೆ, ತಂದೆ ತಾಯಿಗಳ ಜೊತೆಗೆ ಅವ್ರ ಸಂಬಂಧ ಆಗ್ಬೋದು, ಮಕ್ಕಳ ಜೊತೆ ಆಗ್ಬೋದು, ಹೆಂಡತಿ ಜೊತೆ, ಗಂಡನ ಜೊತೆ, ಈ ಥರದ್ದನ್ನು ಅದ್ರ ಬಗ್ಗೆ ಯಾವಾಗಲೂ ಯೋಚನೆಗಳು ಅತಿಯಾಗಿ ಕಾಡುತ್ತೆ. ಅದರ ಜೊತೆಯಲ್ಲಿ ಆ ಒಂದು ಕೆರಿಯರ್ ಅಂತ ಅದ್ರ ಬಗ್ಗೆ, ಹಣ ಮತ್ತು ಅಂತಸ್ತು, ಇದು ಸಣ್ಣ ಮಕ್ಕಳಾಯಿತು ಅಂತಂದರೆ ಅವರಿಗೆ ಅವ್ರ ಪಾಠ, ಅಕಾಡೆಮಿಕ್ಸು, ಈ ಥರ ಅಂದರೆ ವಿದ್ಯಾರ್ಥಿಗಳಿಗೆ ಒಂಥರದ ಸಮಸ್ಯೆ, ಸನ್ಯಾಸಿಗೆ ಒಂಥರ ಸಮಸ್ಯೆ, ಸಂಸಾರಿಗೆ ಒಂಥರ ಸಮಸ್ಯೆ. ಬಟ್ ಈ ಯೋಚನೆಗಳು ಮಾತ್ರ ಎಲ್ಲರನ್ನೂ ಕಾಡುತ್ತೆ. 50,000 to 60,000 ಥಾಟ್ಸ್ಗಳು. ಈ ಥಾಟ್ಸ್ಗಳು ಜಾಸ್ತಿ ಆದ ಹಾಗೆ ಅದು ಒತ್ತಡವನ್ನು ಉಂಟು ಮಾಡುತ್ತೆ ಮತ್ತು ನಮ್ಮ ಆರೋಗ್ಯದ ಮೇಲೂ ಅದು ನೇರವಾಗಿ ಪರಿಣಾಮ ಬೀರುತ್ತೆ. ಒತ್ತಡಕ್ಕೂ ನಮ್ಮ ಆರೋಗ್ಯಕ್ಕೂ ನೇರ ಸಂಬಂಧ ಇದೆ. ಅದಕ್ಕೆ ನೋಡಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ. ಬಹಳಷ್ಟು ಜನಕ್ಕೆ ತಲೆನೋವು ಬರ್ತಾ ಇರುತ್ತೆ, ಕಾರಣನೇ ಗೊತ್ತಾಗ್ತಾ ಇಲ್ಲ. ಏನು ಅಂದರೆ ಏನೋ ಒಂದು ಒತ್ತಡ ಅವ್ರನ್ನ ಕಾಡ್ತಾ ಇರುತ್ತೆ. ಕೆಲವರಿಗೆ ಮಲಬದ್ಧತೆ ಆಗ್ತಾ ಇದೆ, ಎಲ್ಲ ಚೆನ್ನಾಗಿದೆಯಲ್ಲ, ಏನು ಎಲ್ಲ ಸರಿಯಾಗಿದೆ ಅಂತಂದ್ರೂ ಯಾವುದೋ ಒಂದು ಸಮಸ್ಯೆಗೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ, ಒದ್ದಾಡ್ತಾ ಇದ್ದಾರೆ ಅವರು. ಅದೇ ರೀತಿ ಕೆಲವರಿಗೆ ಆಸ್ತಮಾ ಕಾಯಿಲೆ ಇರಬಹುದು, ಅದು ಜಾಸ್ತಿ ಆಗ್ತಾ ಇದೆ, ಏನೂ ಇಲ್ಲ ಅವರಂತಾರೆ ಎಲ್ಲ ಚೆನ್ನಾಗಿದ್ದೀನಿ, ಏನಕ್ಕೆ ನನಗೆ ಜಾಸ್ತಿ ಆಗ್ತಿದೆ ಅಂದರೆ ಏನೋ ಒಂದು ಒತ್ತಡ. ಹೀಗೆ ಕೆಲವೊಂದು ಕಾಯಿಲೆಗಳು ಜಾಸ್ತಿ ಆಗೋದೇ ಆಗಲಿ, ಕಾಯಿಲೆ ಕಾಣಿಸ್ಕೊಳ್ಳೋದೇ ಆಗಲಿ, ಇದೆಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಮನಸ್ಸಿಗೂ ನಮ್ಮ ಕಾಯಿಲೆಯ ಒಂದು ಮ್ಯಾನಿಫೆಸ್ಟೇಷನ್ಗೂ ಇರುವಂತಹ ಒಂದು ಸಂಬಂಧ. ಇತ್ತೀಚಿನ ಜಗತ್ತಿನಲ್ಲಿ ಬಹಳಷ್ಟು ಜನಕ್ಕೆ ದೇಹದ ಒಳಗಡೆ ಆಗುವ ತೊಂದರೆಗಿನ್ನ ಮಾನಸಿಕ ತೊಂದರೆಯಿಂದನೇ ಹೆಚ್ಚು ಕಾಯಿಲೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು, ಈಗ PCOD, ಬೇಕಾದಷ್ಟು ಇನ್ಫರ್ಟಿಲಿಟಿ, ಬಂಜೆತನ ಎಲ್ಲ ಇದೆಯಲ್ಲ, ಅದೂ ಸಹ ಎಲ್ಲೋ ಒಂದು ಒತ್ತಡದಿಂದಾಗೇ ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಆಗಿರುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಈ ಥರ ಥಾಟ್ಸ್ಗಳು ಜಾಸ್ತಿ ಆಗ್ತಿರುತ್ತೆ. ಈ ಥಾಟ್ಸ್ಗಳು ಬಂದಂಗೆ, ಆಲೋಚನೆಗಳು ಬಂದ ಹಾಗೆ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.